ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ರಾಮನಗರಕ್ಕೆ ಕೊಂಡೊಯ್ಯುವಂಥ ಯೋಜನೆ ಬಗ್ಗೆ ನೀವೆಲ್ಲೂ ಕೂಡ ಈಗ ಅಧಿಕಾರ ಕಳೆದುಕೊಂಡ ಮೇಲೆ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಆದರೆ ಜನಗಳು ರೈತರುಗಳು ನೀವು ಮಾತಾಡಬೇಕು. ಯೋಜನೆನ ಅವ್ರು ಮಾಡಬಾರ್ದು, ಕೆಟ್ಟ ಹಠಕ್ಕೆ ಮಾಡ್ತಾವ್ರೆ. ನಿಜ, ನೀವು ಯಾಕೆ ಮಾತಾಡಲಿಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಮಾತಾಡಿದ್ದು ನಾನೇ ಪ್ರೆಸ್ ಮೀಟ್ ಮಾಡಿ ಇದು ಮಾಡಕ್ಕೆ ಬಿಡಕೂಡ್ದು ಅಂತ. ನನಗೆ ನೋವೇನು ಅಂದರೆ ಅವತ್ತು ನನ್ನ ಜೊತೆಲಿದ್ದರೂ ಕೆಲವು ರಾಜಕಾರಣಿಗಳು ಪ್ರೆಸ್ ಮೀಟಿಗೆ ಬರಲಿಲ್ಲ. ನಮಗೇನು ಸಂಬಂಧ ಇಲ್ಲ ನಂಗೆ ನಡ್ಕೊಂಡಿದ್ದು ನನಗೆ ಮನಸ್ಸಿಗೆ ನೋವಾಗಿ ನಾನು ಬರೋದಿಲ್ಲ ಅಂತ ಕೇಳಿದೆ. ಆಯ್ತಪ್ಪ, ಎಲ್ಲ ಸೇರಿ MP ಮಾಡಿದ್ದೀವಲ್ಲ, ಅವ್ರನ್ನೂ ಕರೀರಿ, ನಾವು ಜೊತೆಲಿ ಬರ್ತೀವಿ, ನಿಂತ್ಕೋತೀವಿ, ಯಾಕೆ ಬರಲ್ಲ? ಅದರಲ್ಲಿ ಒಂದು ದುಡ್ಡಸ್ತಿಗೆ ಗತಿನೇ ಬೇರೆ ಆಗುತ್ತೆ. ಸೋಮಣ್ಣ ಬಂದರೆ ನೀವು ಬರ್ತೀರ? ಸೋಮಣ್ಣ ಬಂದರೆ ನಾನು ಬರ್ತೀನಿ. ವಿರುದ್ಧವಾಗಿದ್ದಾಗ ಸೆಂಟ್ರಲ್ ಮಿನಿಸ್ಟ್ರು ಅದಕ್ಕೆ ಹೋರಾಟಕ್ಕೆ ಬರಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಡೈರಿ ಎಲೆಕ್ಷನ್ ಸುದ್ದಿಗೆ ಬರಲ್ಲ, ಸೆಂಟ್ರಲ್ ಮಿನಿಸ್ಟ್ರು DCC ಬ್ಯಾಂಕ್ ಸುದ್ದಿಗೆ ಬರಲ್ಲ. ಪಕ್ಷ ಹೆಂಗೆ ಉಳಿಯುತ್ತೆ? ನಾವ್ಯಾಕೆ ತಿಳ್ಕೊಬೇಕು ತಲೆ ಮೇಲೆ? ಜನಸಾಮಾನ್ಯರ ಪ್ರಶ್ನೆ ಏನಾಗುತ್ತೆ ಅಂತ ಅಂದಾಗ ಈ ರೀತಿ ಉತ್ತರ ಕೊಟ್ಟಾಗ ನಿಮ್ಮ ಪಕ್ಷದ ಒಂದು ಕಿತ್ತಾಟಕ್ಕೆ ಏನು ಜಿಲ್ಲೆ ರೈತರ ಪರ ನಿಂತ್ಕೊಂಡಿದ್ದು, ರಾಜ್ಯದ ರೈತರ ಪರ ಹೋರಾಟಗಾರರಲ್ಲಿ ನೀವು ಕೂಡ ನಾಯಕರಾಗಿದ್ದೀರಾ, ರಾಜ್ಯ ಮಟ್ಟದ ನಾಯಕರಾಗಿದ್ದೀರಾ. ಈ ರೈತರ ಪರ ನಿಲ್ಬೇಕೋ ಯಾರೋ ಹೋಗ್ಲಿ ಆಚೆಯಿಂದ ಬಂದಂಥ MP ಪರ ಇದು ನಿಲ್ಬೇಕು ಅನ್ನೋ? ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾವ್ದಾರ ಮದುವೆಗೆ ಹೋದರೆ, ದಿಬ್ಬಣಕ್ಕೆ ಹೋದರೆ ಮೊದಲಿಂಗಪ್ಪನ ಇಟ್ಕೊಂಡೇ ಹೋಗ್ಬೇಕಾಗತ್ತೆ. ಯಾರ್ದಾರು ಒಂದು ನಾಯಕತ್ವ ಇಟ್ಕೊಂಡೇ ಹೋಗ್ಬೇಕಾಗತ್ತೆ. ಯಾರು ನಾಯಕರಿ ಹೋರಾಟಕ್ಕೆ? ಯಾರ ಜೊತೆ ಹೋಗ್ಲಿ? ನೀವೇ ನಾಯಕರಾಗಿ ಬೇರೆ ನಾಯಕರನ್ನ ಯಾಕೆ ಸರ್ ಇದು ಮಾಡಿಲ್ಲ? ನಮ್ಮನ್ನ ನಾಯಕರಲ್ಲ ಅಂತ ತೀರ್ಮಾನ ಮಾಡಾಯ್ತಲ್ಲ. ನಾನು ಸುಡೋ ಪೊಲಿಟಿಷಿಯನ್ ಅಲ್ಲ, ಬೇಕಾಬಿಟ್ಟು ಮಾತಾಡೋ ಮನುಷ್ಯ. ನಮ್ಮನ್ನ ಇವತ್ತು ಮೂಲೆಗೆ ಸರಿಸಿದ ಮೇಲೆ ಯಾರ ನಾಯಕತ್ವದಲ್ಲಿ ನಾವು ಹೋಗಬೇಕು, ಎಲ್ಲಿ ಯಾರು ಲಾಜಿಕಲ್ ಎಂಡಿಗಿಂತವ್ರು ಕರ್ಕೊಂಡು ಹೋಗ್ಬೋದು ಅನ್ನೋ ವಿಶ್ವಾಸ ಯಾರ ಹತ್ರ ಇದೆ. ಯಾರ್ಯಾರು ಯಾವಾಗತ್ತೋ ಯಾರ್ಯಾರ ಹತ್ರ ರಾಜಿ ಆಗ್ತಾರೋ ನಮಗೆ ಗೊತ್ತಿಲ್ಲದಲೆ ನಾವು ಹೋಗಾಕೆ ಬಫೂನ್ ಆಗ್ಬೇಕಿಲ್ಲಿ. ಬಫೂನ್ ಮಾಡ್ತಾರ್ರಿ. ಯಾರು ಯಾವಾಗ ರಾಜಿ ಆಗ್ತಾರೋ, ಎಲ್ಲಿ ರಾಜಿ ಆಗ್ತಾರೋ ನಮಗೆ ಗೊತ್ತಿಲ್ಲಪ್ಪ, ವಿಶ್ವಾಸ ಇಲ್ಲ. ನಾವು ಯಾಕೆ ಹೋಗ್ಬೇಕು? ನಮ್ಮ ಪಾಡಿಗೆ ನಾವು ಸುಮ್ಮನೆ ನಮ್ಮ ಗಂಭೀರವಾಗಿರೋರನ್ನ ನೀವು ಯಾಕೆ ಬರಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಉತ್ತರ ನೀಡಿ. ನಾನು ಒಳ್ಳೇದು ಮಾಡಲ್ಲಪ್ಪ, ಕೆಟ್ಟದ್ದು ಮಾಡಲ್ಲ, ನಂಗೆ ಶಕ್ತಿ ಇಲ್ಲಪ್ಪ, ನಾನು ಸುಮ್ಮನೆ ಇದ್ದೀನಿ. ಜಿಲ್ಲೆ ಜನ ನಿರೀಕ್ಷೆ ಮಾಡ್ತಾರೆ ಉತ್ತರ ಹೇಳಿದ್ರೆ ಏನು ಹೇಳಿ ನಾನು? ಜಿಲ್ಲೆ ಜನ ನನಗೆ ಇವತ್ತು ಯಾವ ಜವಾಬ್ದಾರಿನೂ ಕೊಟ್ಟಿಲ್ಲ. ನಾನು ಹಾಗಾಗಿ ನಾನು ಪಾಡಿಗೆ ನಾನು ಇದ್ದೀನಿ. ತಪ್ಪೇನು? ನಾನೇನು ಕೆಟ್ಟದ್ದು ಮಾಡೋಕ್ಕೆ ಹೋಗಿಲ್ಲ, ವಿರೋಧ ಮಾಡೋಕ್ಕೆ ಹೋಗಿಲ್ಲ, ಅಥವಾ ನಾಳೆ ತಗೊಂಡು ಹೋಗೋದು ಸರಿ ಅಂತ ಹೋಗಿಲ್ಲ. ಅವ್ರು ಹೇಳಿದಂಗೆ ನಾನು ಹೇಳ್ತೀನಿ, ಹೌದು ನಾನು ವಿರೋಧ ಮಾಡ್ತೀನಪ್ಪ. ಈಗ ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಕೊಟ್ಟು ತಿರ್ಗೋಕ್ಕಾಗಲ್ಲಪ್ಪ, ನಾನು ಬರಲ್ಲ. ಅಲ್ಲ ಸರ್, ಈಗ ಪಕ್ಷದ ಬಗ್ಗೆ ಈ ರೀತಿಯಾಗಂತ ಒಂದು ಅನ್ಯಾಯ ಆಯಿತು, ಅದೆಲ್ಲ ಜನ ಮಾತಾಡ್ತಿದ್ದಾರೆ. ನೀವೇನಾದರೂ ಈಗ ಬೇರೆ ಪಕ್ಷದ ಕಡೆ ಏನಾದ್ರು ಹೋಗುವಂಥ ಚಾನ್ಸಸ್ ಇದೆಯಾ ಸರ್? ನಾನು ಪಕ್ಷದಿಂದ ಬೇರೆ ಕಡೆ ಹೋಗ್ಬೇಕಾದ್ರೆ ನಿಮ್ಮನ್ನೆಲ್ಲ ಕರೆದು ಹೇಳ್ತೀನಿ ಹೋಗ್ತೀನಿ ಅಂತ. ಸದ್ಯಕ್ಕೇನು ಆ ತೀರ್ಮಾನಕ್ಕೆ ನಾನು ಬಂದಿಲ್ಲ. ಪಕ್ಷಕ್ಕೂ ಈ ಹೋರಾಟಕ್ಕೂ ಸಂಬಂಧ ಇಲ್ಲ. ಜಿಲ್ಲಾ ಹಿತದೃಷ್ಟಿನಲ್ಲಿ ಎಲ್ಲರೂ ಹೋರಾಟ ಮಾಡಬೇಕಾಗಿದ್ದು ಸರಿ. ಜಿಲ್ಲೆ ಬಹುತೇಕ ಪ್ರತಿನಿಧಿ ಆದವರು ಅದರ ನಾಯಕತ್ವ ತಗೋಬೇಕಾಗಿರೋದು ಸರಿ. ನಾನು ಬಂದು ನಿಂತ್ಕೊಂಡ್ರೆ ನಿನಗೆ ಚಿಕ್ಕನಾಯಕನಹಳ್ಳಿಗೆ ಏನು ತೊಂದರೆ ಆಗುತ್ತಪ್ಪ ಅಂತ ಕೇಳಿದರೆ ನಮ್ಮ ಹತ್ರ ಉತ್ತರ ಇಲ್ಲ. ಆದರೂ ನಾವು ಜಿಲ್ಲೆ ಹಿತದೃಷ್ಟಿಲಿ ಬರ್ತೀವಿ ಅಂದಮೇಲೆ ಯಾರಾದರೂ ಒಬ್ಬರು ಬೇಕಲ್ಲಪ್ಪ, ಚಾಲಕರು ಓಡಿಸ್ಬೇಕಲ್ಲ, ಗಾಡಿಯ ಓಡಿಸ್ಲಿ. ಸರ್, ಮೈತ್ರಿ ಒಪ್ಪಿದ್ದೀರಾ ಸರ್ ನೀವು? JDS BJP ಮೈತ್ರಿ ಆ ಚರ್ಚೆಗೆಲ್ಲ ಈ ಉತ್ತರ ಹೇಳಲ್ಲ. ಸರಿ, KMF ಎಲೆಕ್ಷನ್ ಬಗ್ಗೆನೇ ಮಾತಾಡ್ತಿದ್ದೀನಿ, ಅಲ್ಲಿನ ಮೈತ್ರಿ ಬಗ್ಗೆ. ಯಾರು ಮೈತ್ರಿ ಆಗವ್ರೆ? ಈಗ ಚಿಕ್ಕನಾಯನಹಳ್ಳಿ ಬಿಟ್ಟು ಇನ್ನೆಲ್ಲ ಕಡೆನೂ ಮೈತ್ರಿ ಆಯಿತು. ನನಗೆ ಗೊತ್ತಿಲ್ಲಪ್ಪ ಮೈತ್ರಿ ಆಗೋದು. ತುರುವೇಕೆರೆಯಲ್ಲಿ ಏನು ಮೈತ್ರಿ ಆದರು? ಮಧುಗಿರಿಯಲ್ಲಿ, ತುರುವೇಕೆರೆಯಲ್ಲಿ ಯಾರು ಮೈತ್ರಿ ಆಗವ್ರೆ? ತುರುವೇಕೆರೆ ಕ್ಯಾಂಡಿಡೇಟ್ ಯಾರು ಪರ? ಗುಬ್ಬಿಲಿ ಯಾರು ಮೈತ್ರಿ ಆಗವ್ರೆ? ಗುಬ್ಬಿ ಕ್ಯಾಂಡಿಡೇಟ್ ಯಾರು ಪರ? ಎಲ್ಲಾಗವ್ರು ಮೈತ್ರಿ? ನೀವು ಆ ಡೈರಿ ಎಲೆಕ್ಷನಲ್ಲಿ ಮಧುಗಿರಿಲಿ ಯಾರ ಜೊತೆ ಮೈತ್ರಿ ಆಗಿದ್ದೀರಾ? ಎಲ್ಲಿದೆ? ಯಾರು ಆರ್ಗನೈಸ್ ಮಾಡಿರೋದಾರೆ ಎಲೆಕ್ಷನ್? ನಾವು ಕೂತ್ಕೊಂಡು ಮಾತಾಡಿರೋದಾರೆ ಮೈತ್ರಿ ಆಗೋಕ್ಕೆ? ಬರೀ ಪುರಸಭೆ ಎಲೆಕ್ಷನಲ್ಲೇ ಯಾರು ಮಾತಾಡಿಸ್ದೆ ಆಯ್ತಪ್ಪ. ಚಿಕ್ಕನಾಯಕನಹಳ್ಳಿ ಪುರಸಭೆ ಅಧ್ಯಕ್ಷ ಆಯಿತು, ನಮ್ಮ ಮಾತಾಡ್ಸೋರ? ಹುಳಿಯಾರ ಪುರಸಭೆ ಅಧ್ಯಕ್ಷ ಎಲೆಕ್ಷನ್ ಆಯ್ತು, ನಾವು ಮಾತಾಡ್ಸೋರ? ಇವ್ರು ಯಾರು ಮಾಡ್ತಾವ್ರ ಮೈತ್ರಿ? ಎಲ್ಲಿ ಮಾಡ್ತಾವ್ರ ಮೈತ್ರಿ? ಅವರೊಂದು ಎಲೆಕ್ಷನ್ ಗೆಲ್ಲಬೇಕಾಗಿತ್ತು, ಮೈತ್ರಿ ಆದ್ರೆ ಈಗ ಯಾವ ಮೈತ್ರಿ ಆಯ್ತು? ನಾಳೆ DCC ಬ್ಯಾಂಕು. ಯಾರ್ಯಾರು ಮೈತ್ರಿ ಇದರಲ್ಲಿ? ಯಾರ್ಯಾರು ಮ್ಯಾಚ್ ಫಿಕ್ಸ್ ಆಗವ್ರೆ? ನಿಲ್ಲಿಸ್ಲಪ್ಪ ಆಗಾರ ಇವರೆಲ್ಲ ಕಾನ್ಸ್ಟಿಟ್ಯೂನ್ಸಿಲು ಕ್ಯಾಂಡಿಡೇಟ್ನ. ನಾನು ದುಡಿತೀನಿ. ಚಿಕ್ಕನಾಯನಹಳ್ಳಿ ಬಗ್ಗೆ ಮಾತನಾಡೋದಾದ್ರೆ, ಈಗ ನವಲೇಕೆರೆ ಬಗ್ಗೆ, ಹೇಮಾವತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ನೀರಿನ ಬಗ್ಗೆ ಅದೊಂದು ಮಾತಾಡಿ. ನವಲೇಕೆರೆ ಪ್ರಾಜೆಕ್ಟು ಇನ್ಕಂಪ್ಲೀಟ್ ಆಗಿದೆ. ನವಲೇಕೆರೆಗೆ ನೀರು ಹೋಗಬೇಕಾಗಿತ್ತು. ನಾವು
ಸಾಸ್ಲು ಕೆರೆಗೆ ನೀರು ತಗೊಂಡ್ರ ಕಡೆಯಿಂದ ಇನ್ನೊಂದು ಕಡೆಗೆ ನೀರು ಆ ಪ್ರಾಜೆಕ್ಟನ್ನು ಅವತ್ತಿಂದ ಇವತ್ತುವರೆಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನಾನು ಯಾರನ್ನೂ ದೂರಲ್ಲ. ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲದ್ರಿಂದ ನವಲೆ ಕೆರೆಗೆ ನೀರು ಹೋಗಿಲ್ಲ. ಅದಕ್ಕೂ ಈ ಚರ್ಚೆಗೂ ಸಂಬಂಧ ಇಲ್ಲ. ಆದರೂ ಚಿಕ್ಕನಾಯಕನಹಳ್ಳಿಗೆ ಯಾವ ಕೆರೆಗೂ ಈ ಸಲ ನೀರು ಬರಲಿಲ್ಲ. ಯಾಕಂದರೆ ನಾವು ನಾಲೆ ಏನು ಮಾಡಿತ್ತು, ನಾಲೆನಲ್ಲಿ ಕುಸಿತ ಏನಾಯಿತು, ಅದನ್ನು ಸಕಾಲದಲ್ಲಿ ಹೂಳೆತ್ಸೋಕ್ಕೆ ಶಕ್ತಿ ಇಲ್ಲದೆ ಹೂಳೆತ್ತದಲೆ ಅದಕ್ಕೆ ಫಂಡ್ ಕೊಡದೆ ನಾಲೆನಲ್ಲಿ ನೀರೇ ಹರಿಲಿಕ್ಕಾಗಲಿಲ್ಲ. ಸ್ವಲ್ಪ ನೀರು ಹರಿದಿದ್ರಲ್ಲಿ 2-3 ಕೆರೆ ತುಂಬಿತು. ನಾವು ಏನೇನು ಪ್ರಾಜೆಕ್ಟ್ ಮಾಡಿದ್ವಿ ಎಲ್ಲ ಕೆರೆಗೂ ನೀರು ಹೋಗಿಲ್ಲ. ನವಲೆ ಕೆರೆ ಈ ಫೇಸಲ್ಲಿ ಇಲ್ಲ. ನೆಕ್ಸ್ಟ್ ಫೇಸಲ್ಲಿ ಆಗಬೇಕಾಗಿತ್ತು. ನಾನು ಎಲೆಕ್ಷನ್ ಸೋತ ಮೇಲೆ ಕೆಲಸ ಆಗಿಲ್ಲ, ನಿಂತು ಹೋಗಿದೆ. ಈಗ ಮುಂದಿನ ಯಾರ್ದು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನವಲೆ ಕೆರೆ ವಿಷಯಕ್ಕೆ ನಾವು ಹೋರಾಟ ಮಾಡ್ತೀವಿ. ಚಿಕ್ಕನಾಯಕನಹಳ್ಳಿ ವಿಷಯಕ್ಕೆ ಹೋರಾಟ ಮಾಡ್ತೀವಿ. ನವಲೆ ಕೆರೆಗೆ ಮಾಡಲ್ಲ ಅನ್ನೋಕ್ಕಾಗತ್ತಾ? ನೀರು ಬರ್ತಿಲ್ಲ ಅಂದರೆ ಪ್ರಾಜೆಕ್ಟ್ ಆಗಿಲ್ಲಲ್ಲಪ್ಪ. ನೀವು ಅರ್ಥ ಮಾಡ್ಕೊ. ಆ ಪ್ರಾಜೆಕ್ಟ್ ಆ ನಾಲೆ ಒಂದು 7, 10, 11 ಕಿಲೋಮೀಟ್ರ್ ಆಗಬೇಕಾದ ನಾಲೆನೇ ಆಗಿಲ್ಲ ಇನ್ನೂ. ಹಾಗಾಗಿ ನಿಂತಿದೆ ಅದು. ದುಡ್ಡಿಲ್ಲ ಅಂತ ಹೇಳ್ತಾರೆ ಸರ್. ನಾನೇನು ಉತ್ತರ ಹೇಳಿ? ನಮ್ಮ ಕಾಲದಲ್ಲಿ ಯಾಕಿತ್ತು ದುಡ್ಡು? ಅವತ್ತು ಹೆಂಗಾಯಿತು ನಾಲೆ? ಅದು ಒಂದು ನಾಲೆ ಬಂದು ಸಾಸ್ಲು ಕೆರೆಗೆ ಹೋಗುತ್ತೆ, ಮಧ್ಯೆ ಬೈಫೋರ್ಕೇಟ್ ಆಗಿ ಇನ್ನೊಂದು ನಾಲೆ ಚಿಕ್ಕನಾಯಕನಹಳ್ಳಿ ಕಡೆ ಬರೋದ್ರಲ್ಲಿ ನವಲೆಗೆ ನೀರು ಬರಬೇಕು. ಭಾಳ ಕೆಲಸ ಇಲ್ಲ, ಮುಕ್ಕಾಲು ಕೆಲಸ ನಾವು ಮಾಡಿದ್ವಿ. ಸಣ್ಣ ಪುಟ್ಟ ಅಕ್ವಿಸೇಷನ್ ಪ್ರಾಬ್ಲಮ್ ಇತ್ತು, ಚುನಾವಣೆ ಡಿಕ್ಲೇರ್ ಆಯಿತು, ನಿಂತೋಯ್ತು. ಮಾಡಬೇಕಪ್ಪ. ದುಡ್ಡಿಲ್ಲ ಅಂದರೆ ದುಡ್ಡು ತರಬೇಕು. BJP JDS MLAಗಳಿಗೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ. ನಾನೀಗ MLA ಅಲ್ಲ, ಕೊಡ್ತಾರೋ ಇರ್ತಾರೋ ಗೊತ್ತಿಲ್ಲ. ಬಹುಶಃ ಇಚ್ಛಾಶಕ್ತಿ ಇದ್ದಿದ್ರೆ ನವಲೆ ಕೆರೆ ಕೆಲಸ ಮಾಡೋದೇನು ಭಾಳ ಪ್ರಮಾಣದ ಕೆಲಸ ಏನಲ್ಲ. ಸಾಮಾನ್ಯವಾಗಿ ಅದೇನು ಭಾಳ ಅಮೌಂಟ್ ಬೇಕಾಗಿದ್ದಕ್ಕೆಲ್ಲ 90% ಕಾಮಗಾರಿ ಮುಗಿದು ಇನ್ನೊಂದು 5-10% ದುಡ್ಡಲ್ಲಿ ಇಷ್ಟೆಲ್ಲ ಏನು ಚರ್ಚೆ ಅಗತ್ಯ ಇರಲಿಲ್ಲ. ಒಟ್ಟಾರೆ ಜಿಲ್ಲೆಯ ಬಗ್ಗೆ ನನಗೂ ಕಾಳಜಿ ಇದೆ. ಜಿಲ್ಲೆಯ ಜನಗಳು ಏನು ನಿರೀಕ್ಷೆ ಮಾಡ್ತಿದ್ದಾರೆ, ನಾನು ಬರೋದಕ್ಕೆ ಸಿದ್ಧ. ಅವರು ನಾಯಕರು ಮುಂದೆ ಬರಲಿ, ಏನು ಸಂಸದರಾಗಿರಲಿ, ಕೇಂದ್ರ ಮಂತ್ರಿ ಆಗಿದ್ದಾರೆ, ಅವ್ರು ಬರಲಿ, ನಾನು ಕೂಡ ಹೇಮಾವತಿ ಹೋರಾಟಕ್ಕೆ ಬರ್ತೀನಿ ಅನ್ನುವಂಥದ್ದು ಮಾಜಿ ಸಚಿವ ಮಾಧುಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಗಜೇಂದ್ರ, ಪ್ರಜಾಶಕ್ತಿ TV ತುಮಕೂರು.